Hi, good morning. Welcome to ಡೇ 3 ಇನ್ ಡಾರ್ಜಿಲಿಂಗ್. ಸೊ ಇವತ್ತಿದ್ದು ಮೇಜರ್ ಪ್ಲ್ಯಾನ್ ಏನಂತ ಹೇಳಿದರೆ, ಇವತ್ತು ನಾವು ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ಟಾಯ್ ಟ್ರೈನ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಈ ಟಾಯ್ ಟ್ರೈನು ನಿನ್ನೆ ನಮಗೆ ಈವ್ನಿಂಗ್ ಶೆಡ್ಯೂಲ್ ಆಗಿತ್ತು, ಬಟ್ ಫಾರ್ ಸಮ್ ರೀಸನ್ ಅದು ಟೆಕ್ನಿಕಲ್ ಇಶ್ಯೂ ಆಗಿ ಕ್ಯಾನ್ಸಲ್ ಆಯಿತು. ಸೊ ಹಾಗೆ ಮತ್ತು ಅದನ್ನು ನಾವು ರೀಶೆಡ್ಯೂಲ್ ಮಾಡಿ ಇವತ್ತು ಅರ್ಲಿ ಮಾರ್ನಿಂಗ್ 7:30ಗೆ ಶೆಡ್ಯೂಲ್ ಮಾಡಿದ್ದೇವೆ. ಸೊ ಇದನ್ನೀಗ ಇವತ್ತು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಇವತ್ತು ನೆಕ್ಸ್ಟ್ ನಮ್ಮದು ಏನು ಹೋಮ್ ಸ್ಟೇ ಇದೆ, ಆ ಹೋಮ್ ಸ್ಟೇಗೆ ಹೋಗಿ ಅಲ್ಲಿಂದ ನಾವು ಸೆಪಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಸೆಪಿದ್ದು ಏನು ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಿಮಗೆ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲೇನು ಕಾಣ್ತಾ ಇದೆ, ಅಲ್ಲಿ ಅದೇ ಕಾಂಚನಜಂಗ. ಸೊ ನಮ್ಮದು ನೆಕ್ಸ್ಟ್ ಅಪ್ಕಮಿಂಗ್ ಟ್ರೆಕ್ಕಲ್ಲಿ ಅದು ಒಂದು ಪಾರ್ಟ್ ಆ್ಯಕ್ಚುಲಿ. ಸೊ ಆ ವ್ಯೂವನ್ನು ಇನ್ನೂ ನಾವು ಕ್ಲೋಸರಾಗಿ ನೋಡ್ತೀವಿ. ಸೊ ಈಗ ಟೈಮ್ ಆಯಿತು, ಈಗ ಟ್ರೈನ್ ಬರೋ ಟೈಮ್ ಆಯಿತು. ನಾವೀಗ ಆ ಕಡೆ ಓಡಬೇಕು. ಇವರೆಲ್ಲೋದು ಅಷ್ಟು ಬೇಗ? ನಾನು ಅಂದ್ಕೊಂಡು ಈ ಕಡೆ ಹೋಗ್ಬೇಕಂತ ಹೇಳಿದರೆ ಇವರು ಆ ಕಡೆ ಹೋಗ್ತಾ ಇದ್ದಾರೆ. ಟ್ರೈನ್ ಬಂತ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಓಕೆ ಓಕೆ. ಸೊ ಪ್ಲ್ಯಾಟ್ಫಾರ್ಮ್ ಮನೆಗೆ ಬರ್ತಾ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ರಾತ್ರಿ ಎಲ್ಲ ಮಾಡಿ ಭರ್ಜರಿ ಸ್ಟೆಪ್ಸ್ಗೆ ಇವಾಗ ರೆಡಿ ಇದೀವಿ ನಾವು, ಫುಲ್ ಆ್ಯಕ್ಟಿಂಗ್. ನಮ್ಮದು ನಿದ್ದೆ ಈಗ ಆಲ್ಮೋಸ್ಟ್ ಅರ್ಧನೇ ಆಗಿದೆ, ಫುಲ್ ಆಗಲಿಲ್ಲ ಇನ್ನು. ಫುಲ್ ನಮ್ಮದೀಗ ಸೆಪಿ ಬೇಸ್ ಕ್ಯಾಂಪಲ್ಲಿ ಆಗಬೇಕು. ಎಷ್ಟಾಗುತ್ತೆ ಗೊತ್ತಿಲ್ಲ. ನಿದ್ದೆ ಯಾವ ಥರ ಆಗಿದೆ ಅಂದರೆ, ಫಸ್ಟ್ ಡೇ ಅರ್ಲಿ ಮಾರ್ನಿಂಗ್ 1 ಗಂಟೆಗೆ ಎದ್ದಿದ್ದೀವಿ, ಸೆಕೆಂಡ್ ಡೇ 3 ಗಂಟೆಗೆ ಎದ್ದಿದ್ದೀವಿ, 3ನೇ ದಿನ 6 ಗಂಟೆಗೆ ಎದ್ದಿದ್ದೀವಿ. ಸೊ ಇನ್ಕ್ರೀಸ್ ಆಗ್ತಾ ಇದೆ ಸ್ವಲ್ಪನೇ. ಏನೋ ಡಿಸ್ಕೌಂಟಲ್ಲಿ ಕೊಡ್ತಾವ್ರೆ ನಿದ್ದೆನ. ಹೌದು, ನಾಳೆ ಅಷ್ಟು ಇದು ಮಾಡಲಿಕ್ಕಿಲ್ಲ, ಬಟ್ ಇವತ್ತು ಬೇಗ ಮಲಗ್ಬೋದು. ಅದು ನಮಗೆ ಬಿಟ್ಟದ್ದು ಆಪ್ಷನ್. ಇವತ್ತು ಏನಾದ್ರು ಮಾಡಲಿಕ್ಕೆ ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ. ಹೋಗ್ಬೇಕಲ್ಲ, ಚೆನ್ನಾಗಿ ರೆಸ್ಟ್ ತಗೋಬೇಕು. ಮನೆಗೆ ಹೋಗಿ ಬೇಗ ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಹೋದ್ವಿ. ಶಾರ್ಟ್ ಮೂವಿ ಅಲ್ಲ, ರೀಲ್ಸಲ್ಲಿ ಮುಗಿಸಿದ್ವಿ. ಅದು ಆ್ಯಕ್ಚುಲಿ ಅದು ಮೂವಿ ಅಲ್ಲ, ಶಾರ್ಟ್ ರೀಲ್ ಆಗಿತ್ತು, ಮತ್ತು ಅದು ಮೂವಿ ಆಗಿ ಕನ್ವರ್ಟ್ ಆಯಿತು. ಇವರು ಇವತ್ತು ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಎಲ್ಲರೂ ವಿಶ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂರಿ ಅಂತ. ಇವತ್ತಿದ್ದು ಡೇಟ್ ಬಂದು ಡೇಟ್ ಹೇಳಿ ಸರ್. 25/10. ಸೊ ಇವತ್ತು ನಾವು ಇಲ್ಲಿದ್ದೀವಿ, ಇವ್ರ ಬರ್ಡೇ. ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಕೊಟ್ಟಿರ್ತೇವೆ. ಇವರು ಸಿಂಗಲ್ ಆ್ಯಂಡ್ ರೆಡಿ ಟು ಮಿಂಗಲ್, ಯಾವುದಿದ್ರೆ ಹೇಳಿ ಸರ್. ನೀವು ಸಿಂಗಲ್ ಅಲ್ಲ? ಸಿಂಗಲ್, ರೆಡಿ ಟು ಮಿಂಗಲ್ ಸರ್? ಇಲ್ಲ ಸರ್. ಯಾಕೆ ರೆಡಿ ಟು ಮಿಂಗಲ್ ಸರ್? ಕಟ್ 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 ಕಟ್. ನೋಡಿ, ರಿವರ್ಸಲ್ಲಿ ಬರ್ತಾ ಇದೆ ಗಾಡಿ, ನಮ್ಮನ್ನ ಹತ್ಕೊಳ್ಳೋಕ್ಕೂ. ಗಾಡಿ ಬರ್ತಾ ಇದೆ, ಬಂದಿದೆ. ಎಷ್ಟು ಕ್ಲೋಸ್ ಹೋಗ್ತಾ ಇದೆ ನೋಡಿ. ಇದೊಂದು ಇಲ್ಲಿ ಬಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇಲ್ಲಂತೂ ಕೇಳೋದೇ ಬೇಡ, ಫುಲ್ ಕ್ಲೋಸ್ ಇದೆ. ಕ್ಲೋಸ್. ಆ ಕಡೆ ನೋಡಿ ಈ ಕಡೆ ನೋಡುವಾಗ ಏನಾದರೂ ಬಂದರೆ ಗೋವಿಂದ. ಇಲ್ಲಿ ಏನಾದರೂ ಯಾವುದು ಗಾಡಿ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆದರೆ ಇದು ಟ್ರೈನ್ ಸಕ್ಕೆ ಆಗುತ್ತೆ, ಏನು ಮಾಡಲಿಕ್ಕೂ ಆಗಲ್ಲ. ಹೇಗಿದೆ ಮ್ಯಾಮ್ ಎಕ್ಸ್ಪೀರಿಯೆನ್ಸ? ಅಂತ ಡಿಫ್ರೆಂಟ್ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆಯಾ ನಿಮಗೆ? ನಮಗೆ ಇನ್ನೂ ವ್ಯೂ ಸಿಗಲಿಲ್ಲ ಆ್ಯಕ್ಚುಲಿ. ಈಗ ನಾವು ಇಲ್ಲಿ ಸಿಟಿ ರೋಡಲ್ಲೇ ಇದ್ದೀವಿ. ಸೊ ಇಲ್ಲಿ ನಾರ್ಮಲಿ ನಾವು ಬಸ್ಸಲ್ಲಿ ಹೋದಾಗೆ ಫೀಲ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಟ್ರೈನಲ್ಲಿ ಕುತ್ಕೊಂಡಿದ್ದೇವೆ, ಬಟ್ ಬಸ್ಸಿದ್ದು ಫೀಲ್ ಇದೆ. ಅಲ್ಲಿ ಫುಲ್ಲು ಕ್ಲೋಸ್ ಆಗಿ ಹೋಗುತ್ತೆ, ಅಲ್ಲೊಂದು ಸ್ವಲ್ಪ ಭಯ ಆಗುತ್ತೆ. ಬಟ್ ಇನ್ನು ನೆಕ್ಸ್ಟ್ ನಮಗೆ ವ್ಯೂ ಸಿಗೋ ತನಕ ವೆಯ್ಟ್ ಮಾಡಬೇಕು.
ಆಚೆ ಹಿಂಗೆ ಕೈ ಇಟ್ಟರೆ ಆಚೆ ಇರೋ ಐಟಮ್ ಕೈ ಬಂದ್ಬಿಡ್ತೈತೆ. ಹೌದು ಆ್ಯಕ್ಚುಲಿ ಇದು ಒಂದು ವೇಳೆ ಇದು ನಮ್ಮ ಊರಲ್ಲಿದ್ದರೆ ನಾನು ಅಮ್ಮನಿಗೆ ಕಾಲ್ ಮಾಡಿ ಅಮ್ಮ ಏನು ಬೇಕು ಟೊಮೆಟೊ ಬೇಕು ಕೇಳಿ ಇಲ್ಲಿ ಟೊಮೆಟೊ ಬೇಕಂದ್ರೆ ತಪ್ಪ ತೆಗೆದು ಕೊಂಡೋಗ್ಬೋದು. ಅಷ್ಟು ಹತ್ರ ಇದೆ. ನೋಡಲ್ಲ ಬರುವಾಗ ಫ್ರೂಟ್ ಶಾಪ್ ಅದೇನಾದ್ರು ಕ್ಲೋಸ್ ಆಗಿ ನಿಮ್ಗೆ ತೋರಿಸ್ತೀನಿ, ತುಂಬ ಕ್ಲೋಸ್ ಆಗಿರುತ್ತೆ ಇದು. ಈಗ ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದೆ. ಇನ್ನೊಮ್ಮೆ ಟ್ರ್ಯಾಕ್ ಚೇಂಜ್ ಆಯಿತು. ಇದು ಟ್ರ್ಯಾಕ್ ಚೇಂಜ್ ಮಾಡುವಾಗ ಅಲ್ಲಿ ಗಾಡಿ ನಿಲ್ಲಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಟ್ರೈನ್ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇವರು. ಮ್ಯಾಮ್ ಹೇಳಿ, ಈ ಟ್ರೈನ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. Two types of train ಇದೆ, ಒಂದು ಡೀಸೆಲ್ ಒಂದು ಸ್ಟೀಮ್. ಸೊ ವಾಟ್ ಯು ಆಪ್ಟೆಡ್ ಇಸ್ ಡೀಸೆಲ್. ಅದೇ ಗೊತ್ತಾಗುತ್ತೆ ಮ್ಯಾಮ್ ಇದು ಡೀಸೆಲ್ ಏನಂತ. ಸ್ಟೀಮ್ ಅಂತ ಹಿಂದೆ ಬರ್ತಿದೆ ಆ್ಯಂಡ್ ಸ್ಟೀಮ್ ಬರ್ತಿಲ್ಲ ಇದು ಡೀಸೆಲ್ ಇಂಜಿನ್ ಟ್ರೈನ್. ಗೊತ್ತಾಯ್ತಲ್ಲ ವೀಕ್ಷಕರೇ, ಟ್ರೈನ್ ನಾರ್ಮಲ್ ಟ್ರೈನಿಗಿಂತ ತುಂಬ ಶೇಕ್ ಆಗ್ತಿದೆ. ನಾವು ಅಲಾಡ್ತಾ ಇದ್ದೀವಿ. ಸಿನ್ಸ್ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಇದು ತುಂಬ ಮಂದಿ ಇಲ್ಲ, ಸೊ ಆ ಕಡೆ ಹೋಗೋದು ಸೀಟ್ ಏನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಈ ಟ್ರೈನಿಗೆ ನೀವು ಟಿಕೆಟನ್ನು IRCTC ಆ್ಯಪಲ್ಲೇ ಬುಕ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಇಲ್ಲಿ ಬಂದರೆ ಇಲ್ಲಿ ಬುಕ್ ಮಾಡಿದರೆ ಪರ್ ಹೆಡ್ ಆಲ್ಮೋಸ್ಟ್ 300 ಏನೋ ಎಕ್ಸ್ಟ್ರಾ ಪೇ ಮಾಡಬೇಕಂತ ಹೇಳ್ತಾಯಿದ್ರು, ಗೊತ್ತಿಲ್ಲ. ಹೋಗಿ ಮಾಡಿದ್ರೆ ಏನಿಲ್ಲ. ಅಲ್ಲ ರೈಲ್ವೆ ಸ್ಟೇಷನಲ್ಲಿ ಮಾಡಿದರೆ ಸೇಮ್ ಇರುತ್ತೆ, ಬಟ್ ರೈಲ್ವೆ ಸ್ಟೇಷನಲ್ಲಿ ಹೋದ್ಮೇಲೆ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಒಮ್ಮೆ ಸೀಸನ್ ಇದ್ದರೆ ನೀವು IRCTC ಆ್ಯಪಲ್ಲಿ ಚೆಕ್ ಮಾಡಿ ಅಲ್ಲೇ ಬುಕ್ ಮಾಡಿದರೆ ಬೆಸ್ಟ್. ನಾವೀಗ ಡಾರ್ಜಿಲಿಂಗಿಂದ ಬಟಾಶೆಲೂಪ್ ಕಡೆ ಹೋಗ್ತಾ ಇದ್ದೀವಿ. ಸೊ ಬಟಾಶೆಲೂಪ್ ಎಲ್ಲಿ ಅಂದರೆ ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಲ್ಲೇ. ಸೊ ಈಗ ಸ್ವಲ್ಪ ಹೊತ್ತಲ್ಲಿ ನಮ್ಮದು ರೂಮು ಕಾಣಿಸುತ್ತೆ. ಸೊ ಒಳಗಡೆದು ಹೇಗಿದೆ ಅಂತ ನಾನು ಈಗ ನೆಕ್ಸ್ಟ್ ಅಲ್ಲಿಂದ ಹೊರಡುವಾಗ ನಿಮಗೆ ತೋರಿಸ್ತೀನಿ. ಹೊರಗಡೆದು ಹೇಗಿದೆ ಅಂತೇಳಿ ಹಿಂಗೆ ತೋರಿಸ್ತೀನಿ, ನೀವು ಕನ್ಸಿಡರ್ ಮಾಡ್ಬೋದು ಅದನ್ನು. ಸೊ ಇದು ಬಟಾಶೆಲೂಪ್. ಸೊ ನಾವು ರೂಮಿಂದ ಇಷ್ಟು ಹತ್ತಿರ ಇದ್ರೂ ಬಟಾಶೆಲೂಪ್ ಇದ್ದೀವಿ ಇದಕ್ಕೆ, ಬಟ್ ಇದರಲ್ಲಿ ನಾವು ಇನ್ನೂ ಹೋಗಲಿಲ್ಲ. ನಾವೀಗ ನೆಕ್ಸ್ಟ್ ಬರುವಾಗ ಇಲ್ಲಿ ಇಳ್ಕೊಂಡು ಇದನ್ನೊಮ್ಮೆ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದನೇ ರೂಮ್ ಹೋಗಬೇಕು. ನಾವು ಇಲ್ಲಿಗೆ ಬರೋದು ಅವಶ್ಯಕತೆ ಇಲ್ಲ. ಒಂದು ಅಡ್ವಾಂಟೇಜ್ ಆಯಿತು, ಇವರಿಗೆ 50 ಮಿನಿಟ್ಸ್ ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಸೊ ಬಟಾಶೆಲೂಪಲ್ಲಿ ನಮಗೆ 15 ನಿಮಿಷ ನಾವು ಬಟಾಶೆಲೂಪ್ಗೆ ನಮ್ಮ ರೂಮಿಂದ ಬರಬೇಕು ಅಂತ ಅಂದ್ಕೊಂಡಿದ್ವಿ ನಡ್ಕೊಂಡು, ಬಟ್ ನಾವು ಟ್ರೈನಲ್ಲೇ ಬಂದ್ವಿ. ಇಲ್ಲಿ ಟ್ರೈನಲ್ಲಿ ಒಂದು 50 ಮಿನಿಟ್ಸ್ ಇಲ್ಲಿ ಸ್ಟಾಪ್ ಮಾಡ್ತಾರಂತೆ. ನಮ್ಮದು ಸ್ವಲ್ಪ ಟೈಮ್ ಸೇವ್ ಆಯಿತು ಆ್ಯಕ್ಚುಲಿ. ನಾವಿಲ್ಲಾದರೆ ರೂಮ್ಗೆ ಹೋಗಿ ಇಲ್ಲ ರೂಮ್ ಇಲ್ಲಾಂದರೆ ಇಲ್ಲೇ ಇಳ್ಕೊಂಡು ಇಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಬರುವಾಗಲೂ ನಮಗೆ ಅದೇ ಇಲ್ಲೇ ಇಳ್ಕೊಳ್ತೀವಿ. ಸೊ ಇಲ್ಲಿ ಇದು ನೋಡ್ಬೋದು, ಸ್ಟ್ಯಾಚ್ಯೂ ಇದೆ ಒಂದು. ಆ್ಯಂಡ್ ಇಲ್ಲಿದ್ದು ಟ್ರೆಡಿಷನ್ ನೋಡ್ಬೋದು. ಸೊ ಇಲ್ಲಿ ಹಿಂಗೆ ಬಂದು ಆ ಅಟೈರಲ್ಲಿ ನಿಮಗೆ ಫೋಟೋ ತೆಗಿಲಿಕ್ಕಿದ್ರೆ ಅಲ್ಲಿ ಅವರಿಗೆ 50 ರೂಪೀಸ್ ಪರ್ ಬಟ್ಟೆ ಪೇ ಮಾಡಿ. ಸೊ ಕಪ್ಪಲಿಗೆ 50 + 50 100 ರೂಪೀಸ್ ಆಗುತ್ತೆ. ಆ್ಯಂಡ್ ಫೋಟೋ ತೆಗಿಬೇಕಾದ್ರೆ ಅಡಿಷ್ನಲ್ 50. ಸೊ 150 ಒಳಗಡೆ ನಿಮಗೆ ಒಂದು ಒಳ್ಳೆ ಫೋಟೋ ಬರುತ್ತೆ. ಸೊ ನಾವು ಅದನ್ನು ಅಲ್ಲಿ ಟೀ ಎಸ್ಟೇಟಲ್ಲಿ ಮಾಡಿದ್ವಿ ಅದನ್ನು. ಸೊ ಇಲ್ಲೂ ಅದು ಇದೆ, ಇದು ಚೆನ್ನಾಗಿದೆ. ಟ್ರೈನ್ ಹೊರಡ್ತಿದೆ. ನಾವೀಗ ಓಡಬೇಕು. ಆಗಲಿ ನಾನು ರೂಮ್ ಹೋಯ್ತು ಅಂತ ಅಂದ್ಕೊಂಡಿದ್ದೆ, ಬಟ್ ರೂಮ್ ಹೋಗಿಲ್ಲ. ರೂಮ್ ಈಗ ಅಲ್ಲಿ ಬರ್ತಿದೆಯಲ್ಲ ಅದೇ ರೂಮ್ ನಮ್ಮದು. ಇದೆ ಎದುರುಗಡೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಇದೇ ನಮ್ಮದು ರೂಮು. ಸೊ ನೀವೀಗ ನೋಡ್ಬೋದು ಇಲ್ಲಿ ಸಪ್ರೇಟ್ ಮಾಡಿದ್ರು ಇದನ್ನು. ಸೊ ನೆಕ್ಸ್ಟ್ ಈಗ ಇದನ್ನು ಚೇಂಜ್ ಮಾಡಿ ತಿರುಗಿಸಿ ಹಾಕ್ತಾರೆ. ಸೊ ಈಗ ನಾವಿಲ್ಲಿ ಗೂಮಲ್ಲಿದ್ದೀವಿ. ಸೊ ಇಲ್ಲಿ ಒಂದು 20 ಮಿನಿಟ್ಸ್ ತಿರುಗಾಡಲಿಕ್ಕೆ ಕೊಟ್ಟಿದ್ದಾರೆ.
ಸೊ ಅದಾದಮೇಲೆ 20 ಮಿನಿಟ್ಸ್ ಆದಮೇಲೆ ನಾವು ರಿಟರ್ನ್ ಹೋಗ್ತೀವಿ. ಸೊ ನಾವೀಗ ಗೂಮಲ್ಲಿದ್ದೀವಿ. ಸೊ ಟೋಟಲ್ ನಾವು 3 ಸ್ಟೇಷನ್ ಅಂತ ಹೇಳ್ಬೋದು. ಸೊ ಡಾರ್ಜಿಲಿಂಗ್ ನಾವು ಹತ್ತಿದ್ವಿ, ಅದಾದಮೇಲೆ ಪಟಾಶೆ ಲೂಪಲ್ಲೇ ಒಂದು ಸ್ಟಾಪ್ ಕೊಟ್ಟರು. ಈಗ ಇದು ಗೂಮ್, ಹೈಯೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ. Seven 7,407 feet. ನಾವು ಗೂಮ್ಗೆ ಬಂದಿದ್ದೀವಿ. ಈಗ ನಾವು ಹೈಯೆಸ್ಟ್ ರೈಲ್ವೆ ಸ್ಟೇಷನ್ ಗೂಮ್ ಮಾಡಬೇಕು. ನಾವು ಗೂಮ್ಗೆ ಗುಂಪಾಗಿ ಬಂದಿದ್ದೀವಿ. ಸೊ ಗೂಮ್ಗೆ ಬಂದು ನಾವೀಗ ಇದು ತಗೊಂಡು ಹೋಗ್ತಾ ಇದ್ವಿ, ಫ್ರೂಟ್ಸ್ ತಗೊಳ್ಳಿ ಮೇಡಮ್. ಇಲ್ಲಿ ನಮಗೆ ಮೇಜರಾಗಿ ಪ್ರಾಬ್ಲಮ್ ಏನಲ್ಲ ಅಂತ ಹೇಳಿದ್ದು, ಫುಡ್ಡು ನಮ್ಗೆ ಸೆಟ್ ಆಗೋಲ್ಲ. ಸೊ ನಾವೀಗ ಇಲ್ಲಿ ಆಲ್ಮೋಸ್ಟ್ 3 ದಿನದಿಂದ ಇಲ್ಲಿದ್ದೀವಿ. ಸೊ ಡೇ 1 ನಮ್ಮದು ಜರ್ನಿ ಆಯಿತು. ಡೇ 2 ನಿನ್ನೆ ಕೆಲವು ಇಲ್ಲಿದ್ದು ಇನ್ನೇನು ಒಂದು ಸ್ವಲ್ಪ ಕೆಲವು ಪ್ಲೇಸಸ್ ಎಲ್ಲ ನಾವು ಕವರ್ ಮಾಡಿದ್ವಿ. ಸೊ ಡೇ 3 ಇಲ್ಲಿ ಈಗ ಮಾರ್ನಿಂಗ್ ಈ ಟ್ರೈನ್ ಎಕ್ಸ್ಪ್ಲೋರ್ ಮಾಡಿ, ಟಾಯ್ ಟ್ರೈನ್ ಎಕ್ಸ್ಪ್ಲೋರ್ ಮಾಡಿ ಈಗ ನಾವು ರಿಟರ್ನ್ ಅಲ್ಲಿ ಹೋಗ್ತಾಯಿದ್ದೀವಿ. ಬಟ್ ಇಲ್ಲಿದ್ದು ಫುಡ್ ನಮಗೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಸೊ ಅದಕ್ಕೆ ನಾವು ಆದಷ್ಟು ಫ್ರೆಶ್ ಫ್ರೂಟ್ಸ್ ಆ ಟೈಪ್ ಫುಡ್ಡನ್ನೆಲ್ಲ ತಗೊಳ್ತಾ ಇದ್ದೀವಿ. ನೀವು ಇಲ್ಲಿ ಬಂದರೆ ಆಲ್ಮೋಸ್ಟ್ ಇಲ್ಲಿದ್ದು ಎನ್ವೈರ್ಮೆಂಟಿಗೆ ಸೆಟ್ ಆಗಲಿಕ್ಕೆ ಮಿನಿಮಮ್ ಒಂದು 2 ಡೇಸ್ ಬೇಕೇ ಬೇಕು. ಸೊ ನೀವು ಟ್ರೆಕ್ಕಿಂಗ್ ಬರ್ತೀರಂತ ಏನಾದರೂ ಪ್ಲ್ಯಾನ್ ಮಾಡ್ಕೊ ಬಂದರೆ ಸ್ಟಾರ್ಟಿಗೆ ಒಂದು 2-3 ಡೇಸ್ ಪ್ರಯರಾಗಿ ಬಂದು ಈ ಎನ್ವೈರ್ಮೆಂಟಿಗೆ ನೀವು ಸೆಟ್ಟಾಗಿ ಅದಾದಮೇಲೆ ನೀವು ಟ್ರೆಕ್ಕಿಂಗ್ ಹೋಗೋದು ಬೆಸ್ಟ್. ಸೊ ಈಗ ಇವತ್ತು ಓಕೆ, ನಿನಗೆ ಕಂಪೇರ್ ಮಾಡಿದರೆ ನಾವು ಇಲ್ಲಿದ್ದು ವೆದರಿಗೆ ಸ್ವಲ್ಪ ಸೆಟ್ ಆದ್ವಿ. ಸೊ ಇನ್ನೊಂದು ದಿನ ಎಕ್ಸ್ಟ್ರಾ ಸಿಕ್ಕಿದ್ರೆ ಇನ್ನೂ ಸೆಟ್ ಆಗ್ತಿದ್ವಿ. ಸೊ ಇವತ್ತು ಹೋಗಿ ನಾವು ನಮ್ಮದು ಬೇಸ್ ಕ್ಯಾಂಪ್ ಸೆಪ್ಪಿಗೆ ಹೋಗ್ತಿದ್ವಿ ನೆಕ್ಸ್ಟ್. ಸೊ ಅಲ್ಲಿ ಇನ್ನೂ ಸ್ವಲ್ಪ ನಾವು ಸೆಟ್ ಆಗ್ತೀವಿ. हाय, तेरा नाम क्या है? वेदांत. ओके. कितने स्कूल जा रहे हो अभी? हाय हाय बोलो. नाम क्या बताया आपका? बाय. डांस करोगी आप? ಥ್ಯಾಂಕ್ ಯು. ಮುರಳಿ ಅವರು ಫೋಟೋ ತೆಗಿತಾ ತೆಗೆಸ್ಕೊಳ್ತಿದ್ದಾರೆ. ಓ ಸಾರಿ, ಮುರಳಿ ಅವರು ಫೋಟೋ ತೆಗಿಸ್ಕೊಳ್ತಾ ಇದ್ದಾರೆ. ಚೆಕ್ ಮಾಡ್ತಾ ಇದೀವಿ. ಆ್ಯಕ್ಚುಲಿ ನಾವು ಡಾರ್ಜಿಲಿಂಗಿಗೆ ನಾವು ಟಿಕೆಟ್ ಬುಕ್ ಮಾಡಿದ್ದು. ಬರುವಾಗ ನಿಮಗೆ ಬಟಾಶಿಲುಪಲ್ಲಿ ಸ್ಟಾಪ್ ಇದೆ ಅಲ್ಲಿಂದ, ಬಟ್ ಹಿಂದೆ ಹೋಗುವಾಗ ನಿಮಗೆ ಬಟಾಶಿಲುಪಲ್ಲಿ ಡೈರೆಕ್ಟ್ ಡಾರ್ಜಿಲಿಂಗ್ ಹೋಗೋದು. ಬಟ್ ನಾವಿಲ್ಲಿ ಲೋಕೋ ಪೈಲಟ್ ಹತ್ರ ಮಾತಾಡಿದ್ವಿ. ಸೊ ಅವರು ನಿಲ್ಲಿಸ್ತಾರೆ ಅಂತ ಹೇಳಿದ್ರು ಬಟಾಶಿಲುಪಲ್ಲಿ. ಸೊ ಈಗ ನಮಗೆ ಬಟಾಶಿಲುಪಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಆಗಲೇ ಬೇರೆ ಬೋಗಿಯಲ್ಲಿದ್ವಿ. ಈಗ ಒಂದು ಪ್ರೈವೇಟ್ ಬೋಗಿಯಲ್ಲಿದ್ದಾಗಿದ್ದೀವಿ. ಸೊ ಇದು F1 ಪ್ರೈವೇಟ್ ಬೋಗಿಯಲ್ಲಿದ್ದಾಗೆ ಫೀಲ್ ಬರ್ತಾ ಇದೆ. ನಾವು 6 ಮಂದಿ ಇದ್ದೀವಿ, ಬೇರೆ ಯಾರೂ ಇಲ್ಲ. ಆಗಲೇ ನಾವು ಆ ಬೋಗಿಯಲ್ಲಿದ್ವಿ. ಈಗ ನಾವು ಇಲ್ಲಿ ಬಂದಿದ್ದೀವಿ. ಸೊ ಈಗ ಪ್ರೈವೇಟ್ ಬೋಗಿಯಲ್ಲಿದ್ದೀವಿ. ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಲೋಕೋ ಪೈಲಟ್ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದು, ಸ್ವಲ್ಪ ಮಾತಾಡಿದ್ದು ಚೆನ್ನಾಗಿ. ಸ್ಟಾರ್ಟಿಗೆ ಅವಾಗ ಮಾತಾಡಬೇಕಂತ ಹೇಳಿದರು, ಮಾತಾಡಿ ಎಲ್ಲ ಸೆಟ್ ಮಾಡ್ಕೊಂಡ್ವಿ. ನಾವು ಫ್ರೂಟ್ಸ್ ಇಲ್ಲೇ ತಗೊಂಡದ್ದು. ಅಲ್ಲಿ ನೋಡಿ ಇಲ್ಲಿಗ ಶಾಪ್ ಸಿಗ್ತಾ ಇದೆ ನೋಡಿ. ಒಂದು ಬನಾನ ತೆಗಿಯೋಣ ಮೆಲ್ಲ.
ಬನಾನಾ ನೋಡಿ, ಇಲ್ಲಿ ನೋಡಿ, ಕೈಗೆ ಬರುತ್ತೆ ಬನಾನಾ ಕೈಗೆ ಬರುತ್ತೆ. ಹಾಯ್, ನಮ್ಮನೀಗ ಬಟಾಶಿಲುಪಲ್ಲಿ ಇಳಿಸಲಿಕ್ಕೆ ಇಳಿದ್ದೀವಿ, ಬಟ್ ನಿಲ್ಲಿಸಿದಾರ ನೋಡ್ಬೇಕೀಗ. ನಮಗೊಂದು ಇಲ್ಲಿ ಸ್ಟಾಪ್ ಕೊಟ್ಟರು, ಅದರಲ್ಲಿ ಸ್ಟಾಪ್ ಇಲ್ಲ ಆ್ಯಕ್ಚುಲಿ. ಸೊ ಫೈನಲಿ ನಾವು ಬಟಾಶಿಲುಪು ರೀಚ್ ಆಗಿದ್ದೀವಿ. ಅಲ್ಲ, 50 ರೂಪಾಯಿ ಉಳಿಸಿದ್ದೇವೆ, ಆದರೆ 1,000 ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲಿ 1,000 ಕೊಟ್ಟಿದ್ದೀವಿ. ಅಲ್ಲಿ ಕೆಳಗೆ ಹೋಗ್ಬೇಕಾದ್ರೆ ಟಿಕೆಟ್ ಏನಾದರೂ ಕೇಳಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಇಲ್ಲಿಲ್ಲ, ಇಲ್ಲಿ ಕೇಳಲ್ಲ. ಇನ್ಫ್ಯಾಕ್ಟ್ ನಾವು 1,000 ಉಳಿಸಿದಾದ್ಲೆ 50 ರೂಪಾಯಿ ಇಲ್ಲಿ ಬರಲಿಕ್ಕೆ ಎಂಟ್ರಿ ಇದೆ ಅಲ್ಲ ಆ್ಯಕ್ಚುಲಿ. ಟಿಕೆಟ್ ಇಲ್ಲ ಅನ್ನೋದು ಹೇಳೋದು ಅಷ್ಟೇ. ಇಲ್ಲ, ನಾವು ಬಟಾಶಿಲುಪ್ಪನ್ನು ಇಳ್ಕೊಂಡು ಹೇಳ್ತಾರೆ ಅಷ್ಟೇ, ಏನೇನಿಲ್ಲ. ಅಲ್ಲಿ 1,000 ಕೊಟ್ಟಿದ್ದೀವಲ್ಲ, ಅಲ್ಲಿಂದ ಹೊರಡೋದು ಸಿಕ್ತು, ಅಲ್ಲಿ ವೆಯ್ಟ್ ಮಾಡೋದು ಉಳೀತು. ಇನ್ನು ಹೋಗೋದು, ಪ್ಯಾಕ್ ಮಾಡೋದು, ಫ್ರೆಶ್ ಅಪ್ ಆಗೋರು ಫ್ರೆಶ್ ಅಪ್ ಆಗೋದು, ಸ್ನಾನ ಮಾಡೋದವರು ಸ್ನಾನ ಮಾಡಿ. ಇದರಲ್ಲಿ ಸ್ನಾನ ಮಾಡಿದವನು 2 ದಿನ ನಾನು ಒಬ್ಬನೇ ಅಂತ ಯಾರೂ ಮಾಡಿಲ್ಲ ಈ ಚಳಿಗೆ. ಎಲ್ಲ ಅಕ್ಲಮಟೈಸ್ ಆಗಿದ್ದಾರೆ. ಹಾಂ, ಅದೊಂದು ಸ್ಟೆಪ್ ಹಾಕಿ ಇವತ್ತು ನಿನ್ನೆ ನೈಟ್ ಮಾಡಿದಾರಲ್ಲ. ಇದೀಗ ನಮ್ದೀಗ ವೈರಲ್ ವಿಡಿಯೋ ಎಲ್ಲ ಇದೆ. ಲಿಂಕ್ ಆಗಿ ಇದು ಇನ್ಸ್ಟಾಗ್ರಾಮ್ದು ಲಿಂಕ್ ಕಳಿಸ್ತೀವಿ ನೋಡಿ. ಹೌದು, ಇದ್ರ ಜೊತೆ ನಾವು ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಇದು ವಿಡಿಯೋ ಹಾಕಿರ್ತೀವಿ ನೋಡಿ. ನಮ್ಮದು ಬರ್ಡೇ ಬಾಯ್ ಕೇಕ್ ಕಟ್ಟಿಂಗ್ ಒಂದು ವಿಡಿಯೋ ಇದೆ, ಅದ್ರ ಜೊತೆ ಆ ವಿಡಿಯೋನೂ ಇದೆ ನೋಡಿ. ಕೇಕ್ ಕಟಿಂಗ್ ಮಾಡಿಸ್ತೀನಿ ಅಂತ 2.5 ಅವರ್ ಒಂದು ರೀಲ್ ಮಾಡಿದ್ದಾರೆ. ಇವ್ರದ್ದು ರೀಲ್ ಮಾಡಿದ್ದೀವಿ ರಾತ್ರಿ ಎಲ್ಲ ಫುಲ್ಲು. ಇವರೇ ನೋಡಿ ಅದಕ್ಕೆ ಡೈರೆಕ್ಟ್ರು. ಅದಾದಮೇಲೆ ಇನ್ನೊಂದು ವಿಡಿಯೋ ಮಾಡಿದ್ದೀವಿ, ಅದ್ರದ್ದು ಡೈರೆಕ್ಟ್ರ್ ಇಲ್ಲಿದ್ದಾರೆ. ಇನ್ನೊಂದು ರೀಲ್ದು ಡೈರೆಕ್ಟ್ರು ನಾನು 2 ಸಲ ಬಿದ್ದಿದ್ದೀನಿ ಅದರಲ್ಲಿ. ಇವರು ಅಸಿಸ್ಟೆಂಟ್ ಡೈರೆಕ್ಟರ್, ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಟೈಗರ್ ಹಿಲ್ಲಲ್ಲಿ ನೋಡಿದ್ವಿ, ಅಲ್ಲಿ ಟೆಲಿಸ್ಕೋಪಿಕ್ ವ್ಯೂ, ಇಲ್ಲಿ ಬೈನಾಕ್ಯುಲರ್ ವ್ಯೂ ಸಿಗುತ್ತೆ ಅಷ್ಟೇ. ಅಂದರೆ ಜಸ್ಟ್ ಬೈನಾಕ್ಯುಲರ್ ಝೂಮ್ ಆಗಿ ಕಾಣುತ್ತೆ ಹೇಗಿದೆ ಅಂತ. ಬಟ್ ಈಗ ಇದು ವ್ಯೂ ಟ್ರೈ ಮಾಡಿದ್ರು ವೇಸ್ಟ್, ಯಾಕೆಂದರೆ ಎಲ್ಲ ಕ್ಲೌಡ್ ಕವರ್ ಆಗಿದೆ. ಅದರಲ್ಲಿ ಕ್ಲೌಡ್ ಯಾವುದು, ಆ ಕಾಂಚನಜಂಗ ಎಲ್ಲಿದೆ ಅಂತೇಳಿ ಚೆಕ್ ಮಾಡಲಿಕ್ಕೂ ಆಗಲ್ಲ. ಕಾಣ್ತಾ ಇದೆ ಇದರ ಪೀಕ್ ಇಲ್ಲಿ, ಬಟ್ ಫುಲ್ ಕ್ಲೌಡ್ ಕವರ್ ಆಗಿದೆ. ಇಲ್ಲಿ ಇದನ್ನ ಚೆಕ್ ಮಾಡಬೇಕಾದ್ರೆ ನೀವು 50 ರೂಪೀಸ್ ಪೇ ಮಾಡಬೇಕು ಅದರಿಗೆ. ಅಲ್ಲೂ ಬೈನಾಕ್ಯುಲರ್ ಇದೆ, ಇಲ್ಲೂ ಬೈನಾಕ್ಯುಲರ್ ಇದೆ. ಈ ಬೈನಾಕ್ಯುಲರ್ ಅಷ್ಟೇ ಕಾಣ್ಬೋದಾ? ಅಲ್ಲ, ಅಲ್ಲೂ ಬೈನಾಕ್ಯುಲರ್ ಇದೆ, ಇಲ್ಲೂ ಬೈನಾಕ್ಯುಲರ್ ಇದೆ. ಕಾಣುತ್ತಾ? ಬ್ಲರ್ ಇದು ಚೆನ್ನಾಗಿದೆ. ಅದು ಫುಲ್ಲು ಒಂದು ಕಡೆ ರೊಟೇಟ್ ಮಾಡಿದ್ದು ಮಾಡಿ. ಇಟ್ಕೊಳ್ಳಿ, ನಾ ಮಾಡ್ತೇನೆ. ಬಟ್ಟೆ ತಿರ್ಗಿ ಸಿಕ್ಕಾಕೊಳ್ತೆ. ನೋಡಿ, ಫ್ಲವರ್ ಹೋಯ್ತು, ಮತ್ತೆ ಫ್ಲವರ್ ಬಂತು, ಹೋಯ್ತು ಅಷ್ಟೇ. ಇವನೀಗ ಅದಕ್ಕೆ 50 ರೂಪಾಯಿ ಕೇಳಲಿಕ್ಕೆ ಕೇಳುವರು ಇಲ್ಲಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಡಾರ್ಜಿಲಿಂಗಲ್ಲಿ ಎಲ್ಲೋದ್ರೂ ಅವರೊಂದು ರೇಟೆಲ್ಲ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ. ನೀವು ಎಷ್ಟು ಹೇಳಿದ್ರು, ನಾವು ಸಿಲಿಗುರಿಯಿಂದ ಇಲ್ಲಿ ಬರಲಿಕ್ಕೆ 4,000 ತೊಗೊಂಡ್ರು. ಆ್ಯಂಡ್ ನಿನ್ನೆದು ಜರ್ನಿಗೂ ಆಲ್ಮೋಸ್ಟ್ ಇಲ್ಲಿಂದ ಡಾರ್ಜಿಲಿಂಗಿನಿಂದ ಅವನು 11 ಪ್ಲೇಸಸ್ ಹೇಳಿದ್ದ, ಬಟ್ ಕವರ್ ಮಾಡಿದ್ದೊಂದು 5-6 ಪ್ಲೇಸಸ್. ನಾವು ಟೈಮ್ ತೊಗೊಂಡ್ವಿ ನಾವು, ಬಟ್ ಅದೇ ಅಲ್ಲೂ ಅವನು 4,000 ತೊಗೊಂಡು. ಆಲ್ಮೋಸ್ಟ್ ನಿಮಗೆ ಒಂದಿನದಲ್ಲಿ ಏನಾದರೂ ಕವರ್ ಮಾಡಬೇಕಂತ ಹೇಳಿದರೆ ಆಲ್ಮೋಸ್ಟ್ 4,000 ಮಿನಿಮಮ್ ಇಟ್ಕೊಳ್ಳೇಬೇಕು. ಬಟ್ ಅವನು ಡ್ರೈವ್ ಚೆನ್ನಾಗಿದ್ದ, ಸ್ವಲ್ಪ ನಮ್ಮದೇ ನಮ್ಗೆ ಹೆಂಗೆ ಬೇಕು ಹಂಗೆ. ಹಾಂ, ನಮ್ಗೆ ಹೆಂಗೆ ಬೇಕು ಹಂಗಿದ, ಚೆನ್ನಾಗಿತ್ತು. ಹಂಗಾಗೇನೆ 5 ಪ್ಲೇಸ್ ಕವರ್ ಆಗಿದ್ದು. ಇಲ್ಲಾಂದ್ರೆ ಅವ್ನ ಪಾಡಿಗೆ ಅವ್ನು ತೋರಿಸಿರೋಣ 11 ಪ್ಲೇಸ್. ಅದೇ ನಮ್ಮದು ಆಲ್ಮೋಸ್ಟ್ ಅಲ್ಲಿ
ಈ ಯಾವುದು ಇದರಲ್ಲಿ ರೋಪ್ ಅಲ್ಲೇ ಆಲ್ಮೋಸ್ಟ್ ಅದೇ 3 hours ಎಲ್ಲ ಹೋಯಿತು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನು ಒನ್ ಟೈಮ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇವನು ಟ್ರೈನು ಅಷ್ಟೇ. ಟ್ರೈನು ನಿಮಗೆ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಟೋಟಲ್ ಮೂರೇ ಸ್ಟೇಷನ್, ಡಾರ್ಜಿಲಿಂಗ್ ಮತ್ತು ಇಲ್ಲಿ ಬಟಾಶೆ ಲೂಪ್ ಮತ್ತು ಗೂಮ್. ಅಲ್ಲಿಂದ ತಿರುಗಿಸಿ ಈ ಕಡೆ ಬರ್ತಾರೆ. ಫ್ರೀ ಅವ್ರಿಗೆ ತಗೊಳ್ತಿದ್ದೀರಾ? ಯೂಟ್ಯೂಬಲ್ಲಿ ಹಾಕ್ಬಿಡ ಮತ್ತೆ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಇದು ನಾವು ಉಳ್ಕೊಂಡ ರೂಮು ಹೇಗಿದೆ ನೋಡಿ. ಇಲ್ಲೊಂದು ಬೆಡ್, ಇಲ್ಲೆಲ್ಲ ಇದಿದೆ. ನರೇಶ್, ಹಲೋ. ನಾವೀಗ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಹೊರಡ್ತಾ ಇದ್ದೀವಿ. ಆಲ್ ಸೆಟ್ ಆಗಿದೆ, ಬಾಯ್ಸ್ ಎಲ್ಲ ಸೆಟ್ ಆಗಿದ್ದಾರೆ. ಇದು ಕಿಚನಲ್ಲಿ ಏನು ಹೇಳೋದು ಬೇಡ, ಏನು ಅಂತ ಏನೂ ಇಲ್ಲ. ಆ್ಯಂಡ್ ಇದು ಇನ್ನೊಂದು ಬೆಡ್ರೂಮ್. ಸೊ ಇದು 2 ಬ್ಯಾಕ್ ಪ್ಯಾಕ್. ಇದು ನನ್ನ ಬ್ಯಾಕ್ ಪ್ಯಾಕ್, ಇದು ನನ್ನ ವೈಫ್ ಇದು ಬ್ಯಾಕ್ ಪ್ಯಾಕ್, ಮತ್ತು ನಮ್ಮದು ಕೆಲವು ಇನ್ನೊಂದು ಬ್ಯಾಗ್ಸ್ ಇದೆ. ಸೊ ಇಲ್ಲಿದ್ದು ರೂಮಿದು ಎಕ್ಸ್ಪೀರಿಯನ್ಸ್ ಹೇಗಾಯಿತು ಗೈಸ್? ರೂಮು ಅಷ್ಟಕ್ಕಷ್ಟೇ, ಬಟ್ ನಾವು ಇದ್ದಿದ್ದೆ ಕಡಿಮೆ ಇಲ್ಲಿ. ಸೊ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ರೀಲ್ ಮಾಡಿದ್ ಮಾತ್ರ ರೂಮಲ್ಲಿ ಇಲ್ಲ, ಇದೇ ಪೊಸಿಷನ್. ಸೊ ನಮಗೆ ಈ ರೂಮ್ಗೆ ಆಲ್ಮೋಸ್ಟ್ 8,000 ತನಕ ಆಗಿದೆ 2 ದಿನಕ್ಕೆ. ಸೊ ಕೊಟ್ಟ ಬಜೆಟಿಗೆ ಮೋಸ ಇಲ್ಲ. ಆ್ಯಂಡ್ ಇಲ್ಲಿ ತುಂಬ ಎಕ್ಸ್ಪೆಕ್ಟು ಮಾಡಲಿಕ್ಕೆ ಆಗಲ್ಲ. ಸೊ ರೂಮನ್ನು ನಾವು ಇದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ಬಿಸಿನೀರು ಇತ್ತು. ಹೊರಗಡೆ ಬಂದಿರೋದ್ರಿಂದ ರೂಮಲ್ಲಿ ಜಾಸ್ತಿ ಉಳಿಬಾರ್ದು ಅಂತ ಇನ್ನೊಂದು ಇದಿದೆ ಮೇಲ್ಗಡೆ, ಅದು ಹೇಳೋದು ಬೇಡ, ಇಲ್ಲಿ ತೋರಿಸ್ತೀನಿ ಅದನ್ನು. ಇಲ್ಲೊಂದು ಸ್ಟೆಪ್ಸ್, ಇಲ್ಲೊಂದು ಬೆಡ್ರೂಮ್ ಇದೆ, ಇದು ನಾವು ಯೂಸೇ ಮಾಡಿಲ್ಲ. ಇಲ್ಲೊಂದು ಬೆಡ್ರೂಮ್ ಇದೆ. ಆ್ಯಂಡ್ ಇದು ನಮ್ಮದು ಹೊರಗಡೆದ್ದು. ಅದೇ ರೈಲ್ವೆ ಟ್ರ್ಯಾಕ್ ಹೋಗೋ ರೂಟ್ ಅದು. ಇದು ಇಲ್ಲಿಂದ ವ್ಯೂ. ಸೊ ಇದು ಬಂದು ನಮ್ಮದು ರೂಮ್. ಇದು ಇದೆಲ್ಲ ಕೆಲಸ ಆಗ್ತಾ ಇದೆ ಇಲ್ಲಿ. ಸೊ ಈಗ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಸೊ ಲೆಟ್ಸ್ ಮೇಕ್ ಇಟ್. ಈಗ ನಾವು ಸೆಪಿಗೆ ಹೊರಡ್ತಾ ಇದ್ದೀವಿ. ಸೊ ನಮ್ದು ಇಲ್ಲಿ ಚೆಕ್ಔಟ್ ಆಗಿ ಈಗ ಡ್ರೈವರ್ ಇಲ್ಲಿಗ ಎಲ್ಲ ಪ್ಯಾಕ್ ಇದು ಮಾಡ್ತಾರೆ, ಲಗೇಜ್ ಎಲ್ಲ ಇಟ್ಟಿದ್ದಾರೆ. ಇದು ನಮ್ಮ ಗಾಡಿ. ಇಲ್ಲಿ ನಮ್ಮದು ಬಟಾಶೆ ಲೂಪ್ ಇಂದ ಸೆಪಿಗೆ ಹೋಗ್ತಾ ಇರೋ ಗಾಡಿ. ಇದು ಗಾಡಿ ನಂಬರ್ ಆಲ್ ಸೆಟ್ ಟು ಗೋ ಟು ಸೆಪಿ. ಇವ್ರಿ ಮನೆ ಓನರ್. ಹಾಯ್ ಹೇಳಿ, ಹಾಯ್ 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 ಬೋಲೋ. ಹಾಯ್. ಇವ್ರದ್ದು ತುಂಬ ಇದಿದೆ. ಇದು ಹೋಮ್ ಸ್ಟೇ ಒಂದು ಇಲ್ಲಿದೆ, ಇನ್ನೊಂದು ಆ ಕಡೆ ಇದೆ, ಮತ್ತು ಇನ್ನೊಂದು ಆ ಕಡೆ ಮಾಡ್ತಾ ಇದ್ದಾರಂತೆ ಹೊಸತ್ತು. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. हाँ ठीक है हाँ अभी बैठो हाँ ठीक है. ಹಂಗೆ ಹೋಗ್ಲಿಕ್ಕಲ್ಲ, ಹಾಗೆ ಹೋಗ್ಬೇಕಾ? ಓಕೆ ಓಕೆ. ಇಂಡಿಯಾ ಹೈಕ್ಸ್ ಅವ್ರದ್ದೇ ಇದು ಮಾಡಿದ್ದಾರೆ ಎಲ್ಲ ಬ್ಯಾಚಿಂಗ್. ಸೊ ಮೋಸ್ಟ್ಲಿ ಎಲ್ಲ ಇದರಲ್ಲೇ ಗಾಡಿದ್ದು ಮಾಡ್ತಾರೆ. ವೇ ಟು ಸೆಪಿ. ಇನ್ನು ನಮಗೆ ಆಲ್ಮೋಸ್ಟ್ ಇಲ್ಲಿಂದ 3 ಗಂಟೆ ಒಂದು ಮಿಡ್ಲ್ ಪಾಯಿಂಟ್ ಇದೆ ದೋತ್ರಿ ಅಂತ. ಅಲ್ಲಿ ನಾವು ಲಂಚ್ ಮಾಡಿ ಅಲ್ಲಿಂದ ಸೆಪಿಗೆ ಆಲ್ಮೋಸ್ಟ್ 4 ಗಂಟೆ ದಾರಿ ಇದೆ. ನೋಡ್ಬೇಕೀಗ ಹೇಗಾಗುತ್ತೆ ಅಂತ. ಇವರು ನಮ್ಮ ಡ್ರೈವರ್ ಪವನ್ ಅಂತ. ಹಾಯ್ ಹೇಳಿ. ಹಾಯ್. ಹೌದು, ಟೀಮ್ ಇಂಡಿಯಾ ಹೈಕ್ಸ್ ಕಡೆಯಿಂದ ಬಂದಿದ್ದಾರೆ ನಮಗೆ. ಬಟ್ ಪೇಮೆಂಟ್ ಎಲ್ಲ ಇವರಿಗೆ ಮಾಡಬೇಕೀಗ. ಸೊ ಇಲ್ಲಿಂದ ನಮಗೆ ಅಲ್ಲಿಗೆ ಆಲ್ಮೋಸ್ಟ್ 4,000 ಅಂತ ಹೇಳಿದ್ದಾರೆ ಇವರಿಗೆ ಪೇ ಮಾಡಬೇಕಂತ. ಸೊ
ಸೊ ಇಲ್ಲಿ ನೀವು ಎಲ್ಲಿಯಾದರೂ ಒಂದಿನದ್ದು ಪ್ಲ್ಯಾನ್ ಮಾಡ್ತೀರಿ, ಡ್ರೈವ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ 4,000 ಇಟ್ಕೊಡಿ. ಅದು ಮಿನಿಮಮ್ ಅಲ್ಲ ರೀ. 4,000 ಒನ್ ಡೇ ಈಕ್ವಲ್ ಟು 4,000 ಮಿನಿಮಮ್. ಇಲ್ಲೇ ತಿರ್ಗಾಡಿ, ಇಲ್ಲ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ರಿ. ಹಾಂ ಅದೇ, ಶಾರ್ಟ್ ಇರಲಿ ಲಾಂಗ್ ಇರಲಿ ಏನೇ ಇರಲಿ ಮಿನಿಮಮ್ 4,000 ಇಡಲೇಬೇಕು. ಓನ್ಲಿ ಟೈಮ್ ಮ್ಯಾಟರ್ಸ್. ಒನ್ ಡೇ 4,000. ಒಂದು ದೊಡ್ಡ ಗ್ರೂಪ್ ಇದ್ರೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ನಿಮಗೆ. ನಾವು 6 ಅಲ್ಲ ಇಲ್ಲಿ ದೊಡ್ಡ ಗ್ರೂಪ್ ಆದ್ರೂ ಅವರು ಇದೇ ಕಳಿಸ್ತಾರೆ, ಇಂಥದ್ದೇ ಗಾಡಿ ಕಳಿಸ್ತಾರೆ. ಹಾಂ ಕರೆಕ್ಟ್. ದೊಡ್ಡ ಗ್ರೂಪ್ ಅಂದರೆ ಅಟ್ಲೀಸ್ಟ್ ನೀವು ಬರುವಾಗ ಒಂದು 6 ಮಂದಿ ಆದ್ರೂ ಬನ್ನಿ. ನಮ್ಮ ಹಾಗೆ ಒಂದು 2-3 ಬಂದರೆ ನಿಮಗೆ ಲಾಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಫಾಗ್ ಇದೆ, ಏನು ಕಾಣಿಸಲ್ಲ. ಅಲ್ಲಿ ನೋಡಿ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ಹೋಟೆಲ್ ಇದೇನು ಹೋಟೆಲ್? ಗೂಮಲ್ಲಿ ಇದ್ದೀವ ನಾವೀಗ. ಇಲ್ಲೆಲ್ಲ ಚೆನ್ನಾಗಿದೆಯಲ್ಲ ಹೋಟೆಲ್ ನೋಡಲಿಕ್ಕೆ. ಇಲ್ಲಿ ಫಾಗೆಲ್ಲ ಇದೆ. ನಮ್ಮ ಗಾಡಿ ಬಂದು ಸುಮೋ. ಇಲ್ಲಿ ಏನು ಕಾಣ್ತಾ ಇಲ್ಲ. ಇಷ್ಟು ದೂರ ಬಂದು ಇದೆಲ್ಲ ಕಾಣದಿದ್ರೆ ಬೇಜಾರಾಗುತ್ತೆ. ನೋಡಬೇಕು ನಮ್ಮದು ಲಕ್ ಹೇಗಿದೆ ಏನಂತ. ಬಟ್ ನಾವೊಂದು 7 days ಟ್ರೆಕ್ಕಿಂಗ್ ಇರೋದ್ರಿಂದ ಸಿಗುತ್ತೆ ಅಂತ ಅನಿಸುತ್ತೆ ಯಾವುದಾದ್ರು ವ್ಯೂ ಅಲ್ಲ ರೀ? ಏನು ಯಾವ ವ್ಯೂ? ಅಲ್ಲ ರೀ, ಇಲ್ಲಲ್ಲ. ಒಂದು ಟೈಮಲ್ಲಿ ಸಿಕ್ಬಿಡುತ್ತೆ. ಯಾವ ವ್ಯೂ ರೀ? ಕೇಳಿಸ್ಕೊಂಡಿದ್ದಾರೆ. ಫಾಗ್ ಬಂದಿದೆ ಆಲ್ರೆಡಿ. ಆ್ಯಂಡ್ ನೀವು ಇಲ್ಲಿ ಬರೋದಾದರೆ ಆಲ್ಮೋಸ್ಟ್ ಇದೇ ಟೈಮಲ್ಲಿ ಬಂದರೆ ಒಳ್ಳೆಯದು, ಅಕ್ಟೋಬರ್ ಟೈಮಲ್ಲಿ. ಆವಾಗ ನಿಮಗೆ ವ್ಯೂ ಸಿಗುತ್ತೆ, ಫಾಗ್ ಇರುತ್ತೆ, ಎಲ್ಲರೂ ಇರುತ್ತೆ. ವಿಂಟರಲ್ಲಿ ಬಂದರೆ ನಿಮಗೆ ಇಲ್ಲಿ ಬೇರೆನೇ ವೈಬ್ ಇದೆ, ಬೇರೆ ಸ್ನೋಫಾಲ್ ಅದೆಲ್ಲ ಇರುತ್ತೆ. ಸ್ನೋಫಾಲ್ಗೆ ವಿಂಟರ್ ವ್ಯೂಸ್ ಬೇಕು ಅಂದರೆ ಅಕ್ಟೋಬರ್ ಪಕ್ಕ ಮಂತ್. ಅಕ್ಟೋಬರ್ ಮಳೆನೂ ಇರಲ್ಲ, ಅಕ್ಟೋಬರ್ ಸ್ನೋನೂ ಇರಲ್ಲ, ಮಧ್ಯದಲ್ಲೇ ಪಕ್ಕ ವ್ಯೂಸ್. ಬಟ್ ನಿಮಗೆ ಲಕ್ಕು ಬೇಕು. ಅವ್ರು ಹೇಳಿದಲ್ಲ ಮೊನ್ನೆ ಅವ್ರಿಗೆ ಸಿಗಲಿಲ್ಲ ಅಂತ ಅಲ್ಲ. ನಾವು ಬರೋಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆವರೆಗೂ ಮಳೆ ಇತ್ತು. ಇನ್ಫ್ಯಾಕ್ಟ್ ಟೈಗರ್ ಹಿಲ್ಲಲ್ಲಿ ನಿನ್ನೆ ಸಿಕ್ತು ವ್ಯೂ, ಮೊನ್ನೆ ಸಿಗಲಿಲ್ಲ ಅಂತ, ಅಲ್ಲಿ ಫುಲ್ ಫಾಗ್ ಇತ್ತಂತೆ. ಸೊ ಈಗ ನಾವು ನೆಕ್ಸ್ಟ್ ನಮ್ಮದು ಪಿಟ್ ಸ್ಟಾಪಲ್ಲಿ ಎಲ್ಲಿದೆ ಅಂತ ನೋಡೋಣ. ಅಲ್ಲಿ ನಾವು ಏನಾದರೂ ಪರ್ಚೇಸ್ ಅದನ್ನು ಮಾಡೋದಾದ್ರೆ ಮಾಡಬೇಕು. ಇದರಲ್ಲಿ ಆ ಕಡೆ ನೇಪಾಳ, ಈ ಕಡೆ ಇಂಡಿಯಾ. ಇದು ಬಾರ್ಡರ್. ಆ ಕಡೆಯಿಂದ ಈ ಕಡೆ ಬಂದರೆ ಅವರು ಇಂಡಿಯನ್ ಆಗ್ತಾರೆ, ಈ ಕಡೆಯಿಂದ ಆ ಕಡೆ ಹೋದರೆ ನೇಪಾಳ ಆಗ್ತಾರೆ. ಈ ಟ್ರೆಕ್ಕಲ್ಲಿ ಹಾಗೆ ಆಲ್ಮೋಸ್ಟ್ ನಾವು ನೇಪಾಳ ಹೋಗ್ತಾ ಇರ್ತೀವಿ, ಇಂಡಿಯಾ ಬರ್ತಾ ಇರ್ತೀವಿ, ಇಂಡಿಯಾ ಹೋಗ್ತಾ ಇರ್ತೀವಿ, ನೇಪಾಳ ಹೋಗ್ತಾ ಇರ್ತೀವಿ. ಇದೇ ಇರೋದು ಈ ಟ್ರೆಕ್ಕಲ್ಲಿ ಆಲ್ಮೋಸ್ಟ್. ಆ ಕಡೆ ಸೈಡ್ ಇದೆ ನೇಪಾಳ ಬಾರ್ಡರ್, ಆ ಕಡೆ ಇಂಡಿಯಾ. आप नेपाल से इंडिया से? ಇಂಡಿಯಾ. ओ आप नेपाल. हाँ, आप नेपाल से? हाय. ये रोड संतलपुर जाता है. वो ऊपर का संडकपुर जाता है और जीप में जाए तो वैसा 31 किलोमीटर यहाँ से. कितना 31 किलोमीटर. ठीक है. हाँ 31 किलोमीटर आपको गाड़ी में से 4 घंटा जैसा लगता है. ओके ओके. Hey guys. हाँ. ओ संडकपुर क्या? संडकपुर क्या? हाँ संडकपुर. ओके. वही सिर्फ गाड़ी का रास्ता यहाँ से है ना. आपको कोई रास्ते पे ऊपर किसी का रात को कोई प्रॉब्लम होगा? बाइक उधर अलाउड नहीं है क्या? और बाइक अलाउड नहीं, पहले अलाउड था, अभी अलाउड नहीं. हाँ. तो अभी वो जो आ गए ना वो लोग कैसे जाएंगे? वो लोग बाइक इधर खड़ा करके गाड़ी लेके जाएगा ऊपर. पहले जाने देता था. ये रोड भी अलाउ नहीं है? ये रोड भी ये तो नेशनल पार्क में नहीं आता है. हाँ. ये माने मंजिल ना. तो इधर से उधर जाने के लिए कितना पैसा लगेगा उधर से? रुको यहाँ से माने मंजिल से वही आपको वो सिंडिकेट में जाके गाड़ी लेना पड़ता है. वही हिसाब से आपको गाड़ी वो डिस्टेंस देख के आपको चार्जेस करता है. अप्रोक्स कितना? वही आपको 1 नाइट का 500 1500 एक्स्ट्रा करके वही आपको नहीं स्टे नहीं
गाड़ी में जाने के लिए? वही तो अब गाड़ी में जाने के लिए 5000 इसे लेता है सन्दकपुर में 5000 वो साइड पूरा नेपाल है अब स्तूपा दिख रहा है ना वो साइड नेपाल है और इस साइड के घर वाला इंडिया ये माने मंजिल ಇದು ಮನೆ ಬಜ್ಜಂಗ್ ಪ್ಲೇಸ್ ಮೌಂಟೇನ್ दिशाहारा के बोका मोंटारे दिशाहारा ಸೊ ಈಗ ನಾವು ದೋತ್ರೆಯಲ್ಲಿದ್ದೀವಿ. ಸೊ ಮಿಡಲ್ ಸ್ಟಾಪ್ ಆಲ್ಮೋಸ್ಟ್ ಈಗ ಟೈಮ್ ಬಂದು 2:20 ಎಲ್ಲ ತಿನ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಹೇಗಿತ್ತು ಊಟ? ಚೆನ್ನಾಗಿತ್ತು, ಸೂಪರ್ ಇತ್ತು. ಸೂಪು, ಮೋಮೋಸ, ಚೆನ್ನಾಗಿತ್ತು. ಸೂಪ್ ಆಗಿತ್ತು. ಮೋಮೋಸ್ ಹಾಗೆ ಹೇಳ್ಬೋದು, ಸೂಪರ್ ಆಗಿತ್ತು ಅಂತೇಳಿ. ಮೋಮೋಸ್ ಮಾರ್ವಲಸ್ ಆಗಿತ್ತು. ಆ್ಯಕ್ಚುಲಿ ಡಾರ್ಜಿಲಿಂಗಲ್ಲಿ ಬಂದು ನಾವು ಮೋಮೋಸ್ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ, ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೇ ಚೆನ್ನಾಗಿತ್ತು. ಹೌದು, ದೋತ್ರೆಯಲ್ಲಿರೋ ಮೋಮೋಸ್ ಸಖತ್ತಾಗಿದೆ ಡಾರ್ಜಿಲಿಂಗಿಂತ. ಮೇ ಬಿ ಚೆನ್ನಾಗಿರೋ ಕಡೆ ನಾವು ಹೋಗಿ ತಿಂದಿಲ್ಲ ಅನಿಸುತ್ತೆ, ಬಟ್ ಅಲ್ಲಿಗಿಂತ ಇಲ್ಲೇ ಸೂಪರ್ ಆಗಿದೆ ನಮಗೆ ಸಿಕ್ಕಿರೋದು. ಆ್ಯಂಡ್ ಇವನ್ ನಮಗೆ ಇಲ್ಲಿ ಸ್ವಲ್ಪ ರೈಸ್ ದಾಲ್ ಸ್ವಲ್ಪ ಸಿಕ್ತು, ಚೆನ್ನಾಗಾಯಿತು. ಹೌದು, ಎಸ್ಪೆಷಲಿ ಇವರಿಗೆ ರೈಸ್ ಫ್ರೀ. हम लोग चलेगा हाँ. ಸೊ ಇಲ್ಲಿಂದ ನಾವೀಗ ನೆಕ್ಸ್ಟ್ ಟುವರ್ಡ್ಸ್ ಸೇಪಿ. ಆಲ್ಮೋಸ್ಟ್ 4 ಗಂಟೆ ರೀಚ್ ಆದ್ವಿ ನಾವು. ಗಾಡಿನೂ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಓಲ್ಡ್ ಆಗಿದೆ ಸುಮ್ಮ. ನೀವು ಇದು ಕುತ್ಕೊಳ್ಳಿ. ಹಾಂ ಹೌದು, ಅಲ್ಲ ರೀ ಡ್ರೈವಿಂಗ್ ಸೀಟಿಗೆ ಹೋದಕ್ಕೆ ಹೋಗಿ ಕುತ್ಕೊಳ್ಳಿ. ನಮ್ಮ ಹೊಸ ಡ್ರೈವರ್ ಇದ್ದಾರೆ ಇಲ್ಲಿ. सेपी हाँ कहाँ जाएगा भैया? सेपी को जाएगा। हाँ आप आ रहे हैं? आ जाओ। कितना भैया? फ्री में? हाँ आएगा. ठीक है जाएगा.